ನಮಸ್ಕಾರ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನನ್ನ ಹೃದಯಪೂರ್ವಕದಂತಹ ಸ್ವಾಗತಗಳು. ವೀಕ್ಷಕರೇ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಶತ್ರುನಾಶ ತಂತ್ರ, ಈ ಒಂದು 2 ಏಲಕ್ಕಿಯಿಂದ ಈ ಚಿಕ್ಕ ತಂತ್ರ ಮಾಡಿದ್ರೆ ಸಾಕು, ನಿಮ್ಮ ಶತ್ರುಗಳು ನಿಮ್ಮನ್ನ ಕಂಡ್ರೆ ಓಡಬಿಡ್ತಾರೆ. ಆ ರೀತಿ ಆದಂತಹ ಒಂದು ತಂತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಅಸ್ಟ್ರೋ ಡಿವೈನ್ ಎನರ್ಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಒಂದು 2 ಏಲಕ್ಕಿಯಿಂದ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರಾಗ್ತಾರೆ. ಆ ರೀತಿ ಆದಂತಹ ಒಂದು ಶತ್ರುಗಳು, ನಿಮ್ಮ ಶತ್ರುಗಳು ನಿಮ್ಮಿಂದ ದೂರಾಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ತಂತ್ರವನ್ನು ನೀವು ಯಾವಾಗ ಮಾಡಬೇಕು ಅಂದರೆ ಒಂದು ಭಾನುವಾರ ಅಥವಾ ಒಂದು ಶುಕ್ರವಾರ ದಿನ ಇದನ್ನು ಮಾಡಿ. ಇದನ್ನು ಮಾಡುವಂತಹ ಸಮಯ ಯಾವಾಗ ಅಂದರೆ ರಾತ್ರಿ ಸಮಯದಲ್ಲಿ ಮಾಡಬೇಕು. 6 ಗಂಟೆಯಿಂದ ಹಿಡಿದು 8 ಗಂಟೆ ಒಳಗಡೆ ಈ ತಂತ್ರವನ್ನು ನೀವು ಮಾಡಬೇಕು. ಶುಕ್ರವಾರ ಅಥವಾ ಭಾನುವಾರದ ಸಮಯದಲ್ಲಿ ಇದನ್ನು ಮಾಡಬೇಕು. ಈ ತಂತ್ರವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. 2 ಏಲಕ್ಕಿಯನ್ನು ತೆಗೆದುಕೊಳ್ಳಿ. ವೀಕ್ಷಕರೇ, ಯಾವುದಾದರೂ ಒಂದು 2 ಏಲಕ್ಕಿಯನ್ನು ತೆಗೆದುಕೊಳ್ಳಿ. 2 ಏಲಕ್ಕಿಯನ್ನು ತೆಗೆದುಕೊಂಡು ನಿಮ್ಮ ಬಲಗೈನಲ್ಲಿ ಇಟ್ಟುಕೊಳ್ಳಿ. ಒಂದು ನಿರ್ಜನವಾದಂತಹ ಪ್ರದೇಶದಲ್ಲಿ ಕುಳಿತುಕೊಳ್ಳಿ. ಬಲಗೈನಲ್ಲಿ ಇಟ್ಟುಕೊಳ್ಳಿ. ಒಂದು ಮಂತ್ರವನ್ನು ಹೇಳಿಕೊಡ್ತೀನಿ. ಆ ಒಂದು ಮಂತ್ರವನ್ನು ನೀವು 201 ಬಾರಿ ಹೇಳಿ. ಎಷ್ಟು ಬಾರಿ ಹೇಳಬೇಕಂತ ಹೇಳಿದೆ? 201 ಬಾರಿ ಆ ಒಂದು ಮಂತ್ರವನ್ನು ನೀವು ಉಚ್ಚರಿಸಿ. ಹೇಗೆ ಎಂದು ಉಚ್ಚರಿಸಿ ನಾನು ಹೇಳ್ತೀನಿ. ಮೊದಲು ಮಂತ್ರವನ್ನು ಹೇಳಿ ನಂತರ ನಿಮ್ಮ ಶತ್ರುಗಳ ಹೆಸರನ್ನು ಸೇರಿಸಿಕೊಂಡು 201 ಬಾರಿ ಈ ಒಂದು ಮಂತ್ರವನ್ನು ನೀವು ಪಡಿಸಿ. ನಾನು ಹೇಳ್ತೀನಿ, ಆ ರೀತಿ ಮಾಡಿ. ಓಂ ಅಘೋರ ಶತ್ರು ನಾಶ ಸ್ವಾಹ. ಓಂ ಅಘೋರ ಶತ್ರು ನಾಶ ಸ್ವಾಹ. ಓಂ ಅಘೋರ ಶತ್ರು ನಾಶ ಸ್ವಾಹ ಅಂತ ಹೇಳಿ ಕೊನೆಯಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ಳಿ. ಓಂ ನಮೋ ಅಘೋರ ಶತ್ರು ನಾಶ ಸ್ವಾಹ ಕೊನೆಯಲ್ಲಿ. ನಂತರ ಒಂದು ಸೂಜಿಯನ್ನು ತೆಗೆದುಕೊಳ್ಳಿ. ಸೂಜಿಯನ್ನು ತೆಗೆದುಕೊಂಡು ನೀವೇನ ಮಾಡಬೇಕೆಂದರೆ ಅವರನ್ನ ನೆನೆಸ್ಕೊಂಡು, ವೀಕ್ಷಕರು ಅವರನ್ನೇ ನೆನೆಸ್ಕೋತಾ ಇದ್ದಾರ ಅಂತೋ ತಿಳ್ಕೋಬೇಕು. ನಿಮಗೆ ಎಷ್ಟು ನೋವು ಕೊಟ್ಟಿದ್ದರ ತೋಡಿ ಅವರಿಗೆ ಅದೇ ರೀತಿಯಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಆಗ್ತಾ ಹೋಗುತ್ತೆ. ಇನ್ನೊಂದು ಏನಪ್ಪ ಹೇಳದಂದ್ರೆ, ಇದನ್ನ ನೀವು ಒಳ್ಳೆಯವರ ಮೇಲೆ ಏನಾದರೂ ಪ್ರಯತ್ನ ಮಾಡಿದ್ರೆ ಈ ತಂತ್ರಗಳೆಲ್ಲ ವರ್ಕ್ ಆಗುತ್ತಿಲ್ಲ. ನಿಮಗೆ ಏನಾದರೂ ತೊಂದರೆ ಮಾಡಿದ್ರೆ ಅಥವಾ ನಿಮ್ಮ ಜೀವನವನ್ನು ಹಾಳು ಮಾಡಿದ್ರೆ ಅಥವಾ ನಿಮಗೆ ಮೇಲೆ ತೊಂದರೆ ಮಾಡ್ತಾ ಇದ್ದರೆ ಅಥವಾ ನಿಮಗೆ ಮಾನಸಿಕವಾಗಿ ತೊಂದರೆ ಮಾಡ್ತಾ ಇದ್ದರೆ ಅಂತಹ ವ್ಯಕ್ತಿಗಳ ಮೇಲೆ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ನೋಡಿ, 2 ಏಲಕ್ಕಿಯನ್ನು ಮಂತ್ರಿಸಿದ್ದೇನೆ. ಬಲಗೈನ ತಿರುಗ ಎಡಗೈನಲ್ಲಿ ಏಲಕ್ಕಿ ಇಟ್ಟುಕೊಳ್ಳಿ. ಆಯ್ತಾ? ಎಡ್ಕೊಂಡ್ಬಿಟ್ಟು ಅವರಿಗೆ ನೆನೆಸ್ಕೋಬೇಕು. ಅವರನ್ನು ನೆನೆಸ್ಕೊಂಡು ಈ ರೀತಿಯಲ್ಲಿ ಆ ಸೂಜಿಯನ್ನು ಚುಚ್ಚಿ. ಈ ಸೂಜಿಯನ್ನು ಈ ರೀತಿಯಲ್ಲಿ ಚುಚ್ಚಿ. ಆಯ್ತಾ? ಈ ಸೂಜಿಯೆಲ್ಲ ಈ ರೀತಿಯಲ್ಲಿ ಚುಚ್ಚಿದ ಆದ ಮೇಲೆ ನೀವೇನ ಮಾಡಬೇಕೆಂದರೆ ಇದನ್ನು ಹೋಗ್ಬಿಟ್ಟು ಯಾವುದಾದರೂ ಒಂದು ವಿಶೇಷವಾದಂತಹ ಜಾಗ, ಯಾವುದಾದರೂ ಒಂದು ಜಾಗದಲ್ಲಿ ಯಾವುದಾದರೂ ಒಂದು ಜಾಗ ಅಂದರೆ ಯಾವ ಜಾಗ ಅಂದರೆ ಇದು ಹುಣಸೆ ಹಣ್ಣಿನ ಮರ ಅಂತ ನಿಮಗೆ ಗೊತ್ತಿಲ್ಲ. ಹುಣಸೆ ಹಣ್ಣಿನ ಮರದ ಕೆಳಗಡೆ ಹೋಗ್ಬಿಟ್ಟು ಇದನ್ನು ಹುತಾಕು ಬನ್ನಿ. ಇನ್ನೊಂದು ಏನು ಮಾಡಬೇಕೆಂದರೆ ಎಕ್ಕದ ಗಿಡ ಬರುತ್ತಲ್ಲ, ಆ ಎಕ್ಕದ ಗಿಡದ ಹತ್ರ ಹೋಗ್ಬಿಟ್ಟು ಇದನ್ನು ಚುಚ್ಚಿ ಬನ್ನಿ. ಇಲ್ಲ, ಹುಣಸೆ ಹಣ್ಣಿನ ಮರದ ಹತ್ರ ಹೋಗಿ ಚುಚ್ಚಿ ಬಂದರೆ ಭಾಳ ಪವರ್ ಇರುತ್ತೆ. ಆದರೆ ಚುಚ್ಚಿ ಬರಬೇಕಾದ್ರೆ ಹಿಂದೆ ತಿರುಗಿ ನೋಡಬೇಡಿ ವೀಕ್ಷಕರೇ. ಶತ್ರುಗಳು ನಮ್ಮಿಂದ ದೂರಾಗ್ಬಿಡ್ತಾರೆ. ಕೇವಲ 24 ಗಂಟೆಯಲ್ಲಿ ಶತ್ರುಗಳು ನಿಮ್ಮ ಕಣ್ಣಿಗೆ ಕಾಣಲಾರದೆ ದೂರ ಹೋಗ್ಬಿಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಅಸ್ಟ್ರೋ ಡಿವೈನ್ ಎನರ್ಜಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಒಳ್ಳೆಯದಕ್ಕಾಗಿ ಉಪಯೋಗಿಸಿಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ಕೆಟ್ಟ ಕೆಲಸಗಳಿಗೆ ಬಳಸಿಕೊಂಡ್ರೆ ಅದಕ್ಕೆ ನೀವು ಹೊಣೆಗಾರರು. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಎಲ್ಲರಿಗೆ ಧನ್ಯವಾದಗಳು. ಒಳ್ಳೆಯದಾಗಲಿ.